ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 25ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಸೆಪ್ಟೆಂಬರ್ 2ರಿಂದ 2022ನೇ ಸಾಲಿಗೆ ಉಪಯೋಗವಾಗುವಂತೆ PCM ಆಫ್ಲೈನ್ ಬ್ಯಾಚಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಲಿಮ್ಸ್ ಮೈನ್ಸ್ಗೆ ಸಂಬಂಧಪಟ್ಟಂತ ಈ ಒಂದು ಕ್ಲಾಸಸ್ಗಳ ಒಂದು ಕೋರ್ಸ್ಗೆ ಜಾಯಿನ್ ಆಗೋದ್ರಿಂದ NCERT ಫೌಂಡೇಶನ್ ಕೋರ್ಸ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಹಾಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನು ಕೂಡ ಇದು ಹೊಂದಿರುತ್ತೆ. PCM ಆಫ್ಲೈನ್ ಕ್ಲಾಸಸ್ಗಳೊಟ್ಟಿಗೆ ಪ್ರಿಲಿಮ್ಸ್ ಮತ್ತು ಮೈನ್ಸ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ಈ ಒಂದು ಪ್ರೋಗ್ರಾಮ್ ಒಳಗೊಂಡಿರುತ್ತೆ. ಆದಷ್ಟು ಶೀಘ್ರದಲ್ಲಿ ಈ ಒಂದು ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಂದಿನ ಮೊದಲ ಆರ್ಟಿಕಲ್ ಎಕನಾಮಿಕ್ ಕ್ರೈಟೀರಿಯಾ ನಾಟ್ ಸೋಲ್ ಬೇಸಿಸ್ ಫಾರ್ ಕ್ರೀಮಿ ಲೇಯರ್ ಅನ್ನುವಂಥದ್ದು. ಇದನ್ನ UPSC ಅಡಿಯಲ್ಲಿ GS ಪೇಪರ್ 2ನ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆಯೇ KPSC ಅಡಿಯಲ್ಲೂ ಕೂಡ GS ಪೇಪರ್ 2ನ ಅಡಿಯಲ್ಲಿ ಸೆಕ್ಷನ್ 2ನ ಅಡಿಯಲ್ಲಿ ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಒಂದು ಓವರ್ವ್ಯೂನ ಬಗ್ಗೆ ಮಾತನಾಡುವಂಥ ಈ ಒಂದು ಸೆಕ್ಷನ್ 2ನ ಅಡಿಯಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್, ಪ್ರಾವಿಷನ್ ಫಾರ್ SC/ST ಅಂಡ್ ಮೈನಾರಿಟೀಸ್, ರಿಸರ್ವೇಷನ್ ಫಾರ್ SC/ST ಅಂಡ್ OBCs ಅನ್ನುವಂಥ ಸಪರೇಟ್ ಸೆಕ್ಷನ್ ಅನ್ನೇ ನಾವು ಕಾಣಬಹುದಾಗುತ್ತೆ. ಈ ರಿಸರ್ವೇಷನ್ ಫಾರ್ SC/ST ಅಂಡ್ OBCsಗೆ ಸಂಬಂಧಪಟ್ಟಂತ ಸಿಲೆಬಸ್ ಏನಿದೆ ಇದರ ಅಡಿಯಲ್ಲಿ ನಾವು ಈ ಒಂದು ತೀರ್ಪನ್ನ, ಮಹತ್ತರವಾದಂಥ ಸುಪ್ರೀಂ ಕೋರ್ಟಿನ ತೀರ್ಪನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಈ ರೀತಿಯಾಗಿ ಬಂದಿರತಕ್ಕಂಥ ಇತ್ತೀಚಿನ ತೀರ್ಪುಗಳು ಅನ್ನುವಂಥದ್ದು ನಮಗೆ ಈ ಎರಡೂ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೈನ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯ ರಿಸರ್ವೇಷನ್ ಅಂತ ಟಾಪಿಕ್ಸ್ಗಳು ಯಾವಾಗಲೂ ಕೂಡ ಸುದ್ದಿಯಲ್ಲಿರ್ತಕ್ಕಂಥ ಟಾಪಿಕ್ಸ್ಗಳು. ಇವುಗಳ ಬಗೆಗೆ ಇಂಥ ಒಂದು ಕ್ರೀಮಿ ಲೇಯರ್ನ ಬಗೆಗೆ ಆಗಿರ್ಬೋದು, ಅಥವಾ ಇವಕ್ಕೆ ಸಂಬಂಧಪಟ್ಟಂತ ಕ್ರೈಟೀರಿಯಾಗಳು ಏನು ಅನ್ನುವಂಥದ್ದಾಗಿರ್ಬೋದು, ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಒಟ್ಟಾರೆಯಾಗಿ, ಅಥವಾ ರಿಸರ್ವೇಷನ್ ಅನ್ನ ಶೇಕಡವಾರು ಎಷ್ಟರ ಮಟ್ಟಿಗೆ ನೀಡ್ತಾ ಇದ್ದಾರೆ ಅನ್ನುವಂಥದ್ದು, ಅಥವಾ ಎಕನಾಮಿಕ್ ಬೇಸಿಸ್ನ ಆಧಾರದ ಮೇಲೆ ನೀಡ್ತಾ ಇರ್ತಕ್ಕಂಥ ರಿಸರ್ವೇಷನ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿಚಾರಗಳನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಇವು ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ ನಾವು ಸ್ಟ್ರಾಂಗ್ ಇರಬೇಕಾಗುತ್ತೆ. ಯಾಕೆಂದ್ರೆ ಇದನ್ನ ಐದರ್ ಇಂಟರ್ವ್ಯೂನಲ್ಲೂ ಕೂಡ ನಾವು ಫೇಸ್ ಮಾಡಬಹುದಾಗುತ್ತೆ, ಅಥವಾ ಬೇರೆ ಪ್ರಶ್ನೆಗಳನ್ನ ಕೇಳಿದಾಗ ಅವಕ್ಕೆ ಇವು ಒಂದು ರೀತಿಯ ಲಿಂಕ್ ಅನ್ನ ನೀಡುವಂತ ಟಾಪಿಕ್ಸ್ ಗಳಾಗಿರುತ್ತೆ. ಹಾಗಾಗಿ ಇದರ ಬಗೆಗೆ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮುಂಚೆ ಭಾರತದಲ್ಲಿನ ಮೀಸಲಾತಿ ಪದ್ಧತಿಯ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಮೊದಲಿಗೆ ರಿಸರ್ವೇಷನ್ ಅಂತ ಅಂದ್ರೆ ಯಾವುದೋ ಒಂದು ಸರ್ಟನ್ ಸೆಕ್ಷನ್ ಆಫ್ ದಿ ಪಾಪ್ಯುಲೇಷನ್ಗೆ ಅಂತ ಹೇಳಿ ಭಾರತದಲ್ಲಿನ ಸರ್ಕಾರಿ ಹುದ್ದೆಗಳಿಗಾಗಿರ್ಬೋದು, ಅಥವಾ ಅವರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆಗಿರಬಹುದು, ಅಥವಾ ಶಾಸಕಾಂಗದಲ್ಲೂ ಆದ್ರೂ ಕೂಡ ಆಗಿರಬಹುದು, ಕೆಲವು ಹುದ್ದೆಗಳನ್ನ ಸರ್ಟನ್ ಸೆಕ್ಷನ್ ಆಫ್ ದಿ ಪೀಪಲ್ಗೆ ಅಂತ ಹೇಳಿ ಅವರಿಗಾಗಿ ಅವರ ಆಕ್ಸೆಸ್ಗೆ ಅಂತ ಹೇಳಿ ರಿಸರ್ವ್ ಮಾಡುವಂಥದ್ದು ಅಥವಾ ಮೀಸಲಾಗಿ ಇಡುವಂಥದ್ದು, ಇಂಥ ಒಂದು ಪದ್ಧತಿಯನ್ನ ರಿಸರ್ವೇಷನ್ ಅಂತ ಹೇಳಿ ನಾವು ಭಾರತದಲ್ಲಿ ಗುರುತಿಸುವಂಥದ್ದು. ಇದೊಂದು ರೀತಿಯ ಅಫರ್ಮೇಟಿವ್ ಆಕ್ಷನ್ ಕೂಡ ಆಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ವಲ್ನರಬಲ್ ಸೆಕ್ಷನ್ಸ್ ಏನಿದ್ದಾರೆ ಅಂಥವ್ರನ್ನ ಮೇಲೆ ತರೋದಕ್ಕೆ, ಅವರ ಡೆವಲಪ್ಮೆಂಟ್ಗಾಗಿ ಬಳಕೆ ಮಾಡ್ಕೊಳ್ಬಹುದಾದಂಥ, ಹಿಸ್ಟಾರಿಕಲಿ ಏನು ಕ್ಯಾಸ್ಟ್ನ ಬೇಸಿಸ್ನ ಆಧಾರದ ಮೇಲೆ ಅವರೊಂದು ಇಂಜಸ್ಟಿಸ್ ಅನ್ನ ಫೇಸ್ ಮಾಡಬೇಕಾಗಿ ಬಂದಿದೆ, ಅಂಥ ಒಂದು ಸೆಕ್ಷನ್ ಆಫ್ ದಿ ಪೀಪಲ್ಗೆ ಒಂದು ರೀತಿಯ ಅಫರ್ಮೇಟಿವ್ ಆಕ್ಷನ್ ಅಂತಾನೆ ನಾವು ಗುರುತಿಸಬಹುದಾಗುತ್ತೆ. ಇನ್ನ ಭಾರತ ಸಂವಿಧಾನವೇ ಮಾಡಿರ್ತಕ್ಕಂಥ ಒಂದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕೂಡ ಇದನ್ನ ನಾವು ಗುರುತಿಸಬಹುದಾಗುತ್ತೆ. ಇನ್ನ ಭಾರತದಲ್ಲಿ ಮೀಸಲಾತಿಯನ್ನ ಯಾವ ಯಾವ ಪಂಗಡಕ್ಕೆ ಎಷ್ಟರ ಮಟ್ಟಿಗೆ ನೀಡಲಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಈ ಒಂದು ಡಯಾಗ್ರಾಮ್ ನಿಮ್ಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಯಾಕೆ ಇವತ್ತು ಇಂಥ ಒಂದು ತೀರ್ಪನ್ನ ನೀಡಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, 2016 ಮತ್ತು 2018ರಲ್ಲಿ ಹರಿಯಾಣ ಸರ್ಕಾರವು 2 ನೋಟಿಫಿಕೇಶನ್ಸ್ ಗಳನ್ನ ಹೊರತಂದಿತ್ತು. ಇವುಗಳ ಪ್ರಕಾರ ಸಬ್ ಕ್ಲಾಸಿಫಿಕೇಶನ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥದ್ದು, ಅಂದ್ರೆ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿ ಸಬ್ ಕ್ಲಾಸಿಫಿಕೇಶನ್ ಅನ್ನ ಮಾಡುವಂಥದ್ದು, ಅದು ಎಕನಾಮಿಕ್ ಬೇಸಿಸ್ನ ಸೋಲ್ ಆಧಾರದ ಮೇಲೆ ಮಾಡಲಾಗುತ್ತೆ. ಅಂದ್ರೆ ಕೇವಲ ಅವರ ಒಂದು ಆರ್ಥಿಕ ಸ್ಥಿತಿಯ ಆಧಾರಿತವಾಗಿ ಕ್ರೀಮಿ ಲೇಯರ್ ಅಥವಾ ನಾನ್ ಕ್ರೀಮಿ ಲೇಯರ್ ಅನ್ನುವಂಥದ್ದನ್ನ OBC ಅಡಿಯಲ್ಲಿ ನಾವು ಗುರುತಿಸುವಂತೆ ಹರಿಯಾಣದ ನೋಟಿಫಿಕೇಶನ್ಸ್ಗಳು ಗುರುತಿಸಿದಂಥದ್ದು. 2016 ಮತ್ತು 2018ರ ನೋಟಿಫಿಕೇಶನ್ಸ್ಗಳಲ್ಲಿ ಇಂಥ ಒಂದು ಸುದ್ದಿಯನ್ನು ನಾವು ಕಾಣಬಹುದಾಗುತ್ತೆ. ಈ ರೀತಿಯಾಗಿ ಯಾವುದೋ ಒಂದು ಎಕನಾಮಿಕ್ ಬೇಸಿಸ್ ಅನ್ನುವಂಥ ಒಂದು ಬೇಸಿಸ್ ಅನ್ನ ಆಧಾರಿತವಾಗಿ ಇಟ್ಕೊಂಡು ಕ್ರೀಮಿ ಲೇಯರ್ ಅನ್ನು ಗುರುತಿಸುವಂಥದ್ದು ತಪ್ಪಾಗುತ್ತೆ ಅನ್ನುವಂಥದ್ದನ್ನ ನಿನ್ನೆಯ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ನಾವು ಕಾಣಬಹುದಾಗಿದೆ. ಈ ಒಂದು ತೀರ್ಪಿನ ಹೈಲೈಟ್ಸ್ ಗಳನ್ನ ಕಾಣೋದಾದ್ರೆ, ಸುಪ್ರೀಂ ಕೋರ್ಟ್ ಹೇಳುವಂತೆ ಹರಿಯಾಣದ ನೋಟಿಫಿಕೇಶನ್ಸ್ ಅನ್ನುವಂಥದ್ದು ಇಂದಿರಾ ಸಾನ್ವೆ ಜಡ್ಜ್ಮೆಂಟ್ ಅನ್ನ ನಾವೇನ್ ನೋಡಿದ್ವಿ, 1992ರಲ್ಲಿ ಬಂದಿರತಕ್ಕಂಥ 9 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿತ್ತು, ಈ ಇಂದಿರಾ ಸಾನ್ವೆ ಜಡ್ಜ್ಮೆಂಟ್ ಅನ್ನ ಏನು ಅದು ಹೊರತಂದಿತ್ತು, ಈ ಜಡ್ಜ್ಮೆಂಟ್ ನ ಪ್ರಕಾರವಾಗಿ ಕ್ರೀಮಿ ಲೇಯರ್ ಅನ್ನ ಕೇವಲ ಬೇಸಿಸ್ ಆಫ್ ಇನ್ಕಮ್ ನ ಆಧಾರಿತವಾಗಿ ಐಡೆಂಟಿಫೈ ಮಾಡುವಂಥದ್ದು ತಪ್ಪು ಅಂತ ಹೇಳಿ ಇಂದಿರಾ ಸಾನ್ವೆ ಜಡ್ಜ್ಮೆಂಟ್ ಅನ್ನುವಂಥದ್ದು ತಿಳಿಸುತ್ತೆ. ಹಾಗಿದ್ದು ಕೂಡ ಇದನ್ನ ವೈಲೇಟ್ ಮಾಡುವಂತ ಒಂದು ಲಾ ಅನ್ನ, ನೋಟಿಫಿಕೇಶನ್ ಅನ್ನ ಹರಿಯಾಣ ಸರ್ಕಾರ ನೀಡಿರ್ತಕ್ಕಂಥದ್ದು.
ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ತಪ್ಪಾಗತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಈಗ ಈ ರೀತಿಯ ಹರಿಯಾಣ ಸರ್ಕಾರದಿಂದ ಬಂದಿದ್ದಂತ ನೋಟಿಫಿಕೇಶನ್ಸ್ ಗಳನ್ನ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಇನ್ನ ಎಕನಾಮಿಕ್, ಸೋಷಿಯಲ್, ಎಜುಕೇಶನಲ್ ಮತ್ತು ಬೇರೆದೇ ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ಸೇರಿದ ನಂತರದಲ್ಲಿ ಈ ರೀತಿಯ ಕ್ರೀಮಿ ಲೇಯರ್ಗೆ ಸಂಬಂಧಪಟ್ಟಂತ ಒಂದು ಎಲಿಜಿಬಿಲಿಟಿ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ಬದಲಾಗಿ ಕೇವಲ ಈ ರೀತಿಯ ಬೇಸಿಸ್ ಆಫ್ ಇನ್ಕಮ್ ಅನ್ನುವಂಥದ್ದು ಮಾತ್ರವೇ ಒಂದು ಸೋಲ್ ಬೇಸಿಸ್ ಆಗುವಂಥದ್ದು ತಪ್ಪಾಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕ್ರೀಮಿ ಲೇಯರ್ ಅಂತಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋದಾದ್ರೆ, ಕ್ರೀಮಿ ಲೇಯರ್ ಅಂತ ಅಂದ್ರೆ ಒಂದು ಮಟ್ಟವನ್ನ, ಒಂದು ಥ್ರೆಶೋಲ್ಡ್ ಅನ್ನ ಒಬಿಸಿ ಒಳಗೆ ಇರ್ತಕ್ಕಂಥ ಕೆಲವರಿಗೆ ಒಂದು ಥ್ರೆಶೋಲ್ಡ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಒಬಿಸಿ ರಿಸರ್ವೇಶನ್ ಬೆನಿಫಿಟ್ಸ್ ಗಳ ಯಾರ್ಯಾರಿಗೆ ದೊರಕಬೇಕು ಅನ್ನೋದಕ್ಕೆ ಒಂದು ಥ್ರೆಶೋಲ್ಡ್ ಅನ್ನ ಏನ್ ಸೆಟ್ ಮಾಡುವಂತ ಕಾನ್ಸೆಪ್ಟ್ ಇದೆ, ಇದನ್ನ ನಾವು ಕ್ರೀಮಿ ಲೇಯರ್ ಅಂತ ಹೇಳ್ಬೋದಾಗುತ್ತೆ. 27% ಕೋಟಾವನ್ನ ಒಬಿಸಿ ಜನಾಂಗಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಜಾಬ್ಸ್ ಗಳಲ್ಲಿ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳಲ್ಲಿ ನೀಡುವಂತದ್ದು. ಅದರಲ್ಲಿ ಕೂಡ ಕ್ರೀಮಿ ಲೇಯರ್ ಅನ್ನುವಂತ ಒಂದು ಥ್ರೆಶೋಲ್ಡ್ ಅನ್ನ ಸೆಟ್ ಮಾಡೋ ಮುಖಾಂತರವಾಗಿ ಯಾರೆಲ್ಲ ಅಂದ್ರೆ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಥವಾ ಸೋಷಿಯಲಿ ಯಾರೆಲ್ಲ ಸ್ಟ್ರಾಂಗ್ ಇದ್ದಾರೆ, ಈ ರೀತಿ ಇರುವಂತವರು ಕೇವಲ ಅವರೇ ಈ ರೀತಿಯ ಮೀಸಲಾತಿಯ ಒಂದು ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ತಾ ಇದ್ರೆ ಅಂತದನ್ನ ತಪ್ಪಿಸುವಂತ ಉದ್ದೇಶದಿಂದ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿ ಬೇರೆಯದೇ ಆದಂತ ವಿಭಾಗಗಳನ್ನು ಮಾಡುವಂಥದ್ದು ಮತ್ತು ಈ ಕ್ರೀಮಿ ಲೇಯರ್ಗೆ ಸಂಬಂಧಪಟ್ಟಂತೆ ಬೇಸಿಸ್ ಆಫ್ ಇನ್ಕಮ್ ಅನ್ನ ಮಾತ್ರವೇ ಒಂದು ಬೇಸಿಸ್ ಆಗಿ ತಗೊಂಡಿರ್ತಕ್ಕಂಥ ಹರಿಯಾಣದ ನೋಟಿಫಿಕೇಶನ್ ಅನ್ನುವಂಥದ್ದು ತಪ್ಪು ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಈ ಕ್ರೀಮಿ ಲೇಯರ್ನ ಅಡಿಯಲ್ಲಿ ಈಗಾಗಲೇ ಕೆಲವು ಕೆಟಗರೀಸ್ ಗಳನ್ನ ಡಿಫೈನ್ ಮಾಡಲಾಗಿದೆ. ಯಾರೆಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇರೋದಿಲ್ವೋ ಅಂಥವರಿಗೆ 8 ಲಕ್ಷಕ್ಕೂ ಹೆಚ್ಚಿನ ವಾರ್ಷಿಕ ಆದಾಯ ಇದೆ ಅಂತ ಅಂದ್ರೆ ಅವರಿಗೆ ಅಥವಾ ಅವರ ಮಕ್ಕಳಿಗೆ ಈ ಒಂದು ಒಬಿಸಿಸ್ ಗಳಿಗೆ ನೀಡುವಂತ ಮೀಸಲಾತಿಯನ್ನ ನೀಡಬಾರದು ಅನ್ನುವಂಥದ್ದನ್ನ ಕ್ರೀಮಿ ಲೇಯರ್ನ ಅಡಿಯಲ್ಲಿ ಈ ರೀತಿಯ ಕೆಟಗರಿ ಡಿಫೈನ್ ಆಗಿರೋದನ್ನ ನೋಡ್ಬೋದು. ಹಾಗೆ ಅವರು ಒಂದು ವೇಳೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳ ರ್ಯಾಂಕ್ ಏನಿದೆ ಅನ್ನುವಂತ ಆಧಾರದ ಮೇಲೆ ಅವರ ಮಕ್ಕಳಿಗೆ ಈ ಒಂದು ಬೆನಿಫಿಟ್ ಸಿಗ್ಬೇಕೋ ಬೇಡವೋ ಅನ್ನುವಂಥದ್ದು ಆಧಾರಿತವಾಗಿರುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇವಲ ಎಕನಾಮಿಕ್ ಕ್ರೈಟೀರಿಯಾವನ್ನ ಮಾತ್ರವೇ ಸೋಲ್ ಬೇಸಿಸ್ ಆಗಿ ಇಟ್ಕೊಂಡಿರ್ತಕ್ಕಂಥ ಮೀಸಲಾತಿಯ ಪದ್ಧತಿ ಅನ್ನುವಂಥದ್ದು ಇದು ನಾಟ್ ಆನ್ ಆಲ್ ಇನ್ ಒನ್ ಸೊಲ್ಯೂಷನ್ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ರಿಸರ್ವೇಶನ್ ಅನ್ನುವಂಥದ್ದೇನು ಪಾವರ್ಟಿ ಅಲಿವೇಶನ್ ಸ್ಕೀಮ್ ಏನಲ್ಲ, ಆದ್ರೂ ಕೂಡ ಈ ರಿಸರ್ವೇಶನ್ ಅನ್ನುವಂಥದ್ದು ಭಾರತದಲ್ಲಿ ಕಂಟಿನ್ಯೂ ಆಗ್ತಾನೆ ಬಂದಿರತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಮಧ್ಯಮ ಮಾರ್ಗವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಯಾರೆಲ್ಲ ವಲ್ನರಬಲ್ ಸೆಕ್ಷನ್ ಅಂತಿದ್ದಾರೆ ಅಂಥವರಿಗೆ ಈಕ್ವಲ್ ಆಪರ್ಚುನಿಟೀಸ್ ಗಳನ್ನ ಕ್ರಿಯೇಟ್ ಕೂಡ ಮಾಡಬೇಕು. ಹಾಗೇನೆ ಮೆರಿಟ್ ಬೇಸಿಸ್ ನಲ್ಲಿ ಇರ್ತಕ್ಕಂಥವರಿಗೆ ಸರಿಯಾದ ಸ್ಥಾನಮಾನಗಳು ಸಿಗುವಂತೆ ಕೂಡ ಮಾಡಬೇಕು. ಈ ರೀತಿಯಾದಂತ ಒಂದು ಮಧ್ಯಮ ಮಾರ್ಗವನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸರ್ಕಾರಿ ಹುದ್ದೆಗಳಲ್ಲಿನ ಈ ಕಾರ್ಯಗಳಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿಯನ್ನ ಕಾಣುವಂತ ಭಾರತ ಸಂವಿಧಾನದ ಯಾವ ಒಂದು ವಿಧಿ ಇದರ ಬಗ್ಗೆ ಮಾತನಾಡುತ್ತೆ, ಯಾವ ಆರ್ಟಿಕಲ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನ ಗುರುತಿಸುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಯೂನಿಯನ್ ಮಿನಿಸ್ಟರ್ ಅರೆಸ್ಟೆಡ್ ಇನ್ ಮಹಾರಾಷ್ಟ್ರ ಫಾರ್ ರಿಮಾರ್ಕ್ ಆನ್ ಸಿಎಂ ಅನ್ನುವಂಥದ್ದು. ಮಹಾರಾಷ್ಟ್ರದ ಸಿಎಂನ ಮೇಲೆ ರಿಮಾರ್ಕ್ ಅನ್ನ ನೀಡಿದ್ದಾರೆ ಅನ್ನುವಂಥ ಕಾರಣದಿಂದ ನಾರಾಯಣ್ ರಾಣೆ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇದನ್ನ ನಾವು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಿಸ್ಕಸ್ ಮಾಡೋಣ. UPSCಯ GS ಪೇಪರ್ 2 ನ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ಸ್ ಟು ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಹಾಗೆ KPSC ಅಡಿಯಲ್ಲೂ ಕೂಡ GS ಪೇಪರ್ 2 ನ ಅಡಿಯಲ್ಲಿ ಸೆಕ್ಷನ್ 2 ನ ಅಡಿಯಲ್ಲಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಮಹಾರಾಷ್ಟ್ರದ ಸಿಎಂ ಅವರ ವಿರುದ್ಧವಾಗಿ ನಾರಾಯಣ್ ರಾಣೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅನ್ನುವಂಥ ಉದ್ದೇಶದಿಂದ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ಹಾಗೇನೆ JP ನಡ್ಡಾ ಅವರು ರಾಣೆಯವರ ಅರೆಸ್ಟ್ ಅನ್ನ ಕಂಡೆಮ್ ಮಾಡ್ತಿರ್ತಕ್ಕಂಥ ಮತ್ತೊಂದು ಆರ್ಟಿಕಲ್ ಅನ್ನ ಕೂಡ ನಾವು ಇವತ್ತು ಕಾಣಬಹುದಾಗುತ್ತೆ. ಈ ರೀತಿಯ ಯೂನಿಯನ್ ಮಿನಿಸ್ಟರ್ ಒಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಇರುವಂತ ಪ್ರಾವಿಷನ್ಸ್ ಗಳೇನು, ಯಾವ ರೀತಿಯಾಗಿ ಇವರ ಅರೆಸ್ಟ್ ಅನ್ನುವಂಥದ್ದಾಗತ್ತೆ, ಭಾರತದ ಸ್ಟೇಟ್ಸ್ ಗಳಲ್ಲಿನ ಲೆಜಿಸ್ಲೇಚರ್ಸ್ ಅಥವಾ ಶಾಸಕಾಂಗದ ಭಾಗವಾಗಿರ್ತಕ್ಕಂಥ ಶಾಸಕಾಂಗದ ಸದಸ್ಯರಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಅವರ ಮೆಂಬರ್ಸ್ ಗಳಾಗಿರ್ಬೋದು, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಗಳಾಗಿರ್ಬೋದು ಅಥವಾ ಯೂನಿಯನ್ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾವೇನು ಸ್ಟೇಟ್ ನಲ್ಲಿ ಕಾಣುವಂತ ಮಿನಿಸ್ಟರ್ಸ್ ಗಳಾಗಿರ್ಬೋದು, ಇವರೆಲ್ಲರಿಗೂ ಇರುವಂತ ಪ್ರಿವಿಲೇಜಸ್ ಗಳೇನು, ಈ ರೀತಿಯ ಪ್ರಿವಿಲೇಜಸ್ ಗಳನ್ನ ಅವರು ಬ್ರೀಚ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನ ಅಥವಾ ಯೂನಿಯನ್ ಮಿನಿಸ್ಟರ್ ಅನ್ನ ಅರೆಸ್ಟ್ ಮಾಡೋದಕ್ಕಿರುವಂತ ಪ್ರೊಸೀಜರ್ ಏನು ಅನ್ನುವಂಥದ್ದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಯಾವುದೇ ಯೂನಿಯನ್ ಮಿನಿಸ್ಟರ್ ಅಥವಾ ಎಂಪಿಗೆ ಅವರದ್ದೇ ಆದಂತ ಪ್ರಿವಿಲೇಜಸ್ ಗಳಿರುತ್ತೆ. ಪಾರ್ಲಿಮೆಂಟ್ ಅನ್ನುವಂಥದ್ದು ಸೆಷನ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಸಿವಿಲ್ ಅಫೆನ್ಸಸ್ ನ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ, ಅಥವಾ ಸೆಷನ್ ಅನ್ನುವಂಥದ್ದು ಪ್ರಾರಂಭ ಆಗೋದಕ್ಕೆ ಹಿಂದಿನ 40 ದಿನಗಳು ಅಥವಾ ಮುಂದಿನ 40 ದಿನಗಳು, ಹಿಂದಿನ ಮತ್ತು ಮುಂದಿನ 40 ದಿನಗಳು
ಮತ್ತು ಸೆಷನ್ ನಡೀತಿರ್ತಕ್ಕಂಥ ಅವಧಿಯಲ್ಲಿ ಸಿವಿಲ್ ಅಫೆನ್ಸಸ್ ಅಡಿಯಲ್ಲಿ ಯಾವುದೇ ಒಬ್ಬ ಯೂನಿಯನ್ ಮಿನಿಸ್ಟರ್ನ ಅಥವಾ ಎಂಪಿಯನ್ನ ಅರೆಸ್ಟ್ ಮಾಡುವಂತಿಲ್ಲ ಅನ್ನುವಂಥದ್ದು. ಆದ್ರೆ ಕ್ರಿಮಿನಲ್ ಅಫೆನ್ಸಸ್ ನ ಭಾಗವಾಗಿ ಅವರೇನಾದ್ರೂ ಇದ್ದಂತ ಸಂದರ್ಭದಲ್ಲಿ ಸೆಷನ್ ಮುಗಿದ ನಂತರದಲ್ಲಿ, ಯಾವಾಗ ಸೆಷನ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತ ಒಂದು ಪ್ರಾವಿಷನ್ ಅನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಸೆಕ್ಷನ್ 22A ಆಫ್ ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಆಫ್ ದಿ ರಾಜ್ಯಸಭಾ ಅನ್ನುವಂಥದ್ದು ಈ ರೀತಿಯ ಒಂದು ಪ್ರಾವಿಷನ್ ಅನ್ನ ಹೊಂದಿರತಕ್ಕಂಥದ್ದು. ಯಾವುದೇ ಒಬ್ಬ ಎಂಪಿ ಅಥವಾ ಯೂನಿಯನ್ ಮಿನಿಸ್ಟರ್ ಅನ್ನ ಅರೆಸ್ಟ್ ಮಾಡುವಂತ ಪೊಲೀಸ್ ಅಥವಾ ಜಡ್ಜ್ ಅವರ ಒಂದು ಅರೆಸ್ಟ್ ಆರ್ಡರ್ ಏನಿರುತ್ತೆ, ಆ ಒಂದು ಅರೆಸ್ಟ್ ಆರ್ಡರ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ, ರಾಜ್ಯಸಭೆಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ ಯಾವ ಒಂದು ಸ್ಥಳದಲ್ಲಿ ಯಾವ ಒಂದು ಕಾರಣಕ್ಕಾಗಿ ಇವರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ. ಇದರ ನಂತರದಲ್ಲಿ ರಾಜ್ಯಸಭೆಯ ಚೇರ್ಮನ್ ಅವರು ಇದನ್ನ ರಾಜ್ಯಸಭೆಯಲ್ಲಿ ಪಬ್ಲಿಷ್ ಮಾಡ್ತಾರೆ. 40 days ಬಿಫೋರ್ ಅಂಡ್ ಆಫ್ಟರ್ ದ ಸೆಷನ್ ಅಥವಾ ಡ್ಯೂರಿಂಗ್ ದ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಸಿವಿಲ್ ಕೇಸಸ್ಗಳಲ್ಲಿ ಅರೆಸ್ಟ್ ಅನ್ನುವಂಥದ್ದು ಅವರಿಗೆ ಮಾಡುವಂತಿಲ್ಲ ಅನ್ನುವಂತ ಒಂದು ಪ್ರೊಟೆಕ್ಷನ್ ಅನ್ನ ಈ ರೀತಿಯ ಎಂಪಿಸ್ಗಳು ಅಥವಾ ಯೂನಿಯನ್ ಮಿನಿಸ್ಟರ್ಸ್ಗಳು ಹೊಂದಿರ್ತಾರೆ. ಸೆಕ್ಷನ್ 135 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನ ಪ್ರಕಾರ ನಾರಾಯಣ್ ರಾಣೆ ಅವ್ರಿಗೂ ಕೂಡ ಈ ರೀತಿಯ ಒಂದು ಪ್ರೊಟೆಕ್ಷನ್ ಅನ್ನುವಂಥದ್ದು ಇದ್ದಿದ್ರಿಂದ ಅವರನ್ನು ಕೂಡ ಸಿವಿಲ್ ಪ್ರೊಸೀಜರ್ ನ ಅಡಿಯಲ್ಲಿ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನ ಅಡಿಯಲ್ಲಿ ಈ ಮಾನ್ಸೂನ್ ಸೆಷನ್ ಅನ್ನುವಂಥದ್ದು ಈ ತಿಂಗಳ ಮೊದಲ ಅರ್ಧದಲ್ಲಿಯೇ ಎಂಡ್ ಆಗಿರೋದು. ಇತ್ತೀಚೆಗೆ ಈ ಒಂದು ಮಾನ್ಸೂನ್ ಸೆಷನ್ ಎಂಡ್ ಆಗಿದೆ. ಈ ಕಾರಣದಲ್ಲಿ ಈ ಒಂದು ಸೆಷನ್ ಎಂಡ್ ಆಗಿ ಇನ್ನು 40 ದಿನಗಳು ಆಗಿಲ್ಲ. ಇದರ ಹಿನ್ನೆಲೆಯಲ್ಲಿ ಸಿವಿಲ್ ಪ್ರೊಸೀಜರ್, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ತಿಳಿಸುವಂತೆ ಸಿವಿಲ್ ಕೇಸಸ್ ನ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಇವರ ಅರೆಸ್ಟ್ ಅನ್ನುವಂಥದ್ದು ಕ್ರಿಮಿನಲ್ ಕೇಸ್ನ ಆಧಾರದ ಮೇಲೆ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈ ಕ್ರಿಮಿನಲ್ ಕೇಸಸ್ಗೆ ಅಂತ ಹೇಳಿ ಈ ಪ್ರೊಟೆಕ್ಷನ್ ಅನ್ನುವಂಥದ್ದು ಕವರ್ ಆಗದ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಕೇಸ್ನ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು. ಹಾಗೇನೆ ಪ್ರಿವೆಂಟಿವ್ ಡಿಟೆನ್ಷನ್ ನ ಅಡಿಯಲ್ಲೂ ಕೂಡ ಈ ರೀತಿಯ ಪ್ರೊಟೆಕ್ಷನ್ ಅನ್ನುವಂಥದ್ದು ಎಂಪಿ ಅಥವಾ ಯೂನಿಯನ್ ಮಿನಿಸ್ಟರ್ಸ್ ಗಳಿಗೆ ಇರೋದಿಲ್ಲ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಂಪಿ ಅವ್ರಿಗಿರುವಂತ ಪ್ರಿವಿಲೇಜಸ್ ಏನು ಅಥವಾ ಬ್ರೀಚ್ ಆಫ್ ಪ್ರಿವಿಲೇಜಸ್ ನ ಮಾಡಿದಾಗ ಅವ್ರಿಗಿರುವಂತ ಶಿಕ್ಷೆಗಳೇನು ಇವೆಲ್ಲದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ತಮಿಳುನಾಡು ಲಾಂಚಸ್ 100 crore ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನುವಂಥದ್ದು. 100 ಕೋಟಿ ವೆಚ್ಚದಲ್ಲಿನ ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಒಂದನ್ನ ತಮಿಳುನಾಡು ರಾಜ್ಯ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ UPSC ಸಿಲೆಬಸ್ ನ ಅಡಿಯಲ್ಲಿ GS ಪೇಪರ್ 3 ನ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಬೈ ದಿ ಸೆಂಟರ್ ಅಂಡ್ ಸ್ಟೇಟ್ಸ್ ಅಂಡ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಕೀಮ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ತಮಿಳುನಾಡಿನ ಈ ಒಂದು ಸ್ಕೀಮ್ ಅನ್ನುವಂಥದ್ದು ಅರ್ಬನ್ ಪೋರ್ ನ ಅವರ ಒಂದು ಲೈವ್ಲಿಹುಡ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ತಂದಿರತಕ್ಕಂತ ಒಂದು ಸ್ಕೀಮ್ ಆಗಿದೆ. ತಮಿಳುನಾಡಿನ ಅರ್ಬನ್ ಪಾಪ್ಯುಲೇಷನ್ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚುತ್ತಾ ಇದೆ. 2036ರ ಹೊತ್ತಿಗೆ ತಮಿಳುನಾಡಿನ ಟೋಟಲ್ ಪಾಪ್ಯುಲೇಷನ್ 60% ಮಂದಿ ಅರ್ಬನ್ ನಲ್ಲೇ ವಾಸವಾಗ್ತಾರೆ ಅನ್ನುವಂಥದ್ದನ್ನ ಒಂದು ಸರ್ವೆ ಕೂಡ ತಿಳಿಸುವಂಥದ್ದು. ಇವತ್ತಿನ ಸ್ಥಿತಿಗತಿಯನ್ನ ನೋಡೋದಾದ್ರೆ 4 ಕೋಟಿಯಷ್ಟು ಜನಸಂಖ್ಯೆ ಈಗಾಗಲೇ ತಮಿಳುನಾಡಿನಲ್ಲಿ ಅರ್ಬನ್ ನಲ್ಲಿ ವಾಸವಾಗಿರ್ತಕ್ಕಂಥದ್ದು. ನಗರ ಪ್ರದೇಶದಲ್ಲಿ ಇದು ಒಟ್ಟಾರೆ 53% ತಮಿಳುನಾಡಿನ ಒಟ್ಟು ಪಾಪ್ಯುಲೇಷನ್ ಏನಿದೆ ಅದರ 53% ಮಂದಿ ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಬಡ ಜನ ಏನಿದ್ದಾರೆ ಅವರ ಒಂದು ಲೈವ್ಲಿಹುಡ್ ಅನ್ನ ಇಂಪ್ರೂವ್ ಮಾಡುವಂತ ಒಂದು ಉದ್ದೇಶದಿಂದ ಇಂಥ ಒಂದು ಸ್ಕೀಮ್ ಅನ್ನ ಸದ್ಯಕ್ಕೆ ತಮಿಳುನಾಡು ಅನ್ನುವಂಥದ್ದು ಲಾಂಚ್ ಮಾಡ್ತಾ ಇದೆ. ಇದು MG ನರೇಗಾ ಸ್ಕೀಮ್ ಯಾವ ರೀತಿಯಾಗಿ ರೂರಲ್ ಪೂರ್ಗೆ ಅವರ ಒಂದು ಲೈವ್ಲಿಹುಡ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿದೆ, ಆ ರೀತಿಯಾಗಿ ಅದೇ ಒಂದು ಬೇಸಿಸ್ ನ ಆಧಾರದ ಮೇಲೆ ಇರುವಂತ ಅರ್ಬನ್ ಪೂರ್ಗೆ ಅವರ ಒಂದು ಲೈವ್ಲಿಹುಡ್ ಅನ್ನ ಇಂಪ್ರೂವ್ ಮಾಡುವಂತ ಒಂದು ಸ್ಕೀಮ್ ಆಗಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಆಗುವಂತ ಕಾರ್ಯಗಳು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ವಾಟರ್ ಬಾಡೀಸ್ ಗಳನ್ನ ಡಿಸಿಲ್ಟಿಂಗ್ ಮಾಡುವಂಥದ್ದು, ಪಬ್ಲಿಕ್ ಪಾರ್ಕ್ಸ್ಗಳು ಅಥವಾ ಅದರ್ ಪ್ಲೇಸಸ್ ಗಳನ್ನ ಮೇಂಟೆನೆನ್ಸ್ ಮಾಡುವಂತ ಕಾರ್ಯಗಳು, ಇಂಥ ಕಾರ್ಯಗಳನ್ನ ನಾವು ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ನೋಡಬಹುದಾಗುತ್ತೆ. ಇದರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ಲೈವ್ಲಿಹುಡ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನ ಗವರ್ಮೆಂಟ್ ನೀಡುವಂತ ಸವಲತ್ತುಗಳು ಕೂಡ ಆ ಒಂದು ನಗರ ಪ್ರದೇಶದಲ್ಲಿ ಹೆಚ್ಚಾಗುತ್ತೆ. ಇಂಥ ಕಾರ್ಯಗಳನ್ನ ಮಾಡೋದ್ರಿಂದ ವಾಟರ್ ಬಾಡೀಸ್ ಗಳ ಡಿಸಿಲ್ಟಿಂಗ್ ಆಗೋದ್ರಿಂದ, ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಪ್ಲೇಸಸ್ ಗಳು ಸರಿಯಾದ ರೀತಿಯಲ್ಲಿ ಆಗೋದ್ರಿಂದ, ಬೇರೆ ಬೇರೆ ಹೊಸ ಕಾರ್ಯಗಳು ನಗರ ಪ್ರದೇಶದಲ್ಲಿ ನಡೆಯೋದ್ರಿಂದ ನಗರ ಪ್ರದೇಶದಲ್ಲಿ ದೊರಕುವಂತ ಸೌಕರ್ಯಗಳು ಕೂಡ ಹೆಚ್ಚಾಗುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಬಡ ಜನರಿಗೆ ಅವರ ಒಂದು ಜೀವನೋಪಾಯವನ್ನು ಕೂಡ ಹುಟ್ಟು ಹಾಕದಂತಾಗುತ್ತೆ. ಇವತ್ತಿನ ಈ ಒಂದು ಕರೋನಾದಿಂದಾಗಿ ಅರ್ಬನ್ ಏರಿಯಾಸ್ಗಳಲ್ಲಿ ಸಾಕಷ್ಟು ಮಂದಿ ಕಾರ್ಯಗಳನ್ನ ತಮ್ಮ ಕೆಲಸಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸ್ಕೀಮ್ ಅನ್ನುವಂಥದ್ದು ಮೋಸ್ಟ್ ವೆಲ್ಕಮಿಂಗ್ ಸ್ಟೆಪ್ ಅಂತ ಕೂಡ ಹೇಳ್ಬೋದು. ಇದರ ಒಂದು ಯಶಸ್ಸನ್ನ ನೋಡ್ಕೊಂಡ ನಂತರದಲ್ಲಿ ಬೇರೆ ರಾಜ್ಯಗಳು ಕೂಡ ಇದನ್ನ ಫಾಲೋ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ಈ ಒಂದು ಅರ್ಬನ್ ಪೂರಿಗೆ ಸಪೋರ್ಟ್ ಮಾಡುವಂತ ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನುವಂಥದ್ದು MG ನರೇಗಾದ ಲೈನ್ಸ್ ನಲ್ಲೇ ಇದು ಕೂಡ ಇರುವಂತ ಹಿನ್ನೆಲೆಯಲ್ಲಿ MG ನರೇಗಾದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಸ್ಕೀಮ್ ಅನ್ನುವಂಥದ್ದು ಭಾರತದಲ್ಲಿ ಒಂದು ಫ್ಲಾಗ್ಶಿಪ್ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಗುರುತಿಸ್ಕೊಳ್ಳುತ್ತೆ. ಭಾರತ ಸಂವಿಧಾನದಲ್ಲಿನ ರೈಟ್ ಟು ವರ್ಕ್ ಅನ್ನ ಗ್ಯಾರಂಟಿ ಮಾಡೋದಕ್ಕೆ ತಂದಿರತಕ್ಕಂತ ಒಂದು ಮಹತ್ತರವಾದಂತ ಸ್ಕೀಮ್ ಅಂತಾನೆ ಹೇಳ್ಬೋದು. 2005ರಲ್ಲಿ ಈ ಒಂದು ಸ್ಕೀಮ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು. ಇದರ ಮುಖ್ಯವಾದಂತ ಫೀಚರ್ಸ್ ಗಳು ಏನು ಅಂತ ಅಂದ್ರೆ ವೇಜ್ ಎಂಪ್ಲಾಯ್ಮೆಂಟ್ ಅನ್ನ ರೂರಲ್ ಹೌಸ್ ಹೋಲ್ಡ್ಸ್ ಗಳಿಗೆ
ವರ್ಷದಲ್ಲಿ 100 ದಿನಗಳ ಮಟ್ಟಿಗೆ ಅನ್‌ಸ್ಕಿಲ್ಡ್ ಲೇಬರ್ ಅನ್ನ ಹುಟ್ಟುಹಾಕುವಂತದ್ದು ಮತ್ತು ಯಾರೆಲ್ಲ ಕಾರ್ಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಅನ್‌ಸ್ಕಿಲ್ಡ್ ಲೇಬರರ್ಸ್ ನಮಗೆ ಕೆಲಸ ಬೇಕು ಅಂತ ಹೇಳಿ ಅಂಥ ರೂರಲ್ ಹೌಸ್ ಹೋಲ್ಡ್ಸ್‌ಗಳಿಗೆ ವರ್ಷದಲ್ಲಿ 100 ದಿನದಷ್ಟು ಕೆಲಸಗಳನ್ನ ವೇಜ್ ಎಂಪ್ಲಾಯ್ಮೆಂಟ್ ಅನ್ನ ನೀಡುವಂತದ್ದು ಇದರ ಮುಖ್ಯವಾದಂತ ಒಂದು ಉದ್ದೇಶ ಆಗಿರುತ್ತೆ. ಈ ಒಂದು ಯೋಜನೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕಾರ್ಯಗಳು ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಸಂಬಂಧಪಟ್ಟಂತ ಸ್ಟ್ರಕ್ಚರ್ಸ್ ಗಳನ್ನ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು ಅಥವಾ ರೋಡ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥ ರೋಡ್ಸ್ ಗಳನ್ನ ಸರಿ ದಾರಿಗೆ ತರುವಂತ ಕಾರ್ಯಗಳಾಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಾರ್ಯಗಳನ್ನ ಇವು ಒಂದು ರೀತಿಯ ಡ್ಯೂರಬಲ್ ಅಸೆಟ್ಸ್ ಗಳನ್ನ ಏನು ಕ್ರಿಯೇಷನ್ ಮಾಡೋದಕ್ಕೆ ಈ ಒಂದು MG ನರೇಗಾ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಇದರಿಂದ ಅಲ್ಲಿನ ಕ್ವಾಲಿಟಿ ಆಫ್ ಲೈಫ್ ಅನ್ನುವಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ. ವೆಲ್ಸ್ ಗಳನ್ನ, ಪಾಂಡ್ಸ್ ಗಳನ್ನ, ರೋಡ್ಸ್ ಗಳನ್ನ, ಕೆನಾಲ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಅಲ್ಲಿನ ರೂರಲ್ ನಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಅಲ್ಲಿನ ಒಂದು ಲೈಫ್ ಸ್ಟೈಲ್ ಅನ್ನುವಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ. ಇನ್ನ ಇದರಿಂದ 100 ದಿನಗಳ ಒಂದು ವೇಜ್ ಎಂಪ್ಲಾಯ್ಮೆಂಟ್ ದೊರಕುವಂತ ಹಿನ್ನೆಲೆಯಲ್ಲಿ ಅವರ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನುವಂಥದ್ದು ಎಕನಾಮಿಕಲಿ ಕೂಡ ಅವರು ಸ್ಟೇಬಲ್ ಆಗೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡುವಂತ ಒಂದು ಸ್ಕೀಮ್ ಆಗಿರುತ್ತೆ. ಇದರಿಂದಾಗಿ ಅರ್ಬನ್ನಿಗೆ ಮೈಗ್ರೇಷನ್ ಅನ್ನುವಂಥದ್ದು ಏನು ರೂರಲ್ ಏರಿಯಾಸ್ ಗಳಿಂದ ಆಗ್ತಾ ಇದೆ ಅದನ್ನ ಕೂಡ ನಾವು ಕಡಿಮೆ ಮಾಡಬಹುದಾಗುತ್ತೆ. ಹಾಗಾಗಿ MG ನರೇಗಾ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಸ್ಕೀಮ್ ಆಗಿರುತ್ತೆ ಭಾರತದ ಅಡಿಯಲ್ಲಿ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಅಂದ್ರೆ ಯಾವುದೇ ಒಬ್ಬ ಭಾರತದ ನಾಗರಿಕ ಈ ರೂರಲ್ ಏರಿಯಾನಲ್ಲಿ ವಾಸವಾಗಿರ್ತಕ್ಕಂಥ ಭಾರತದ ನಾಗರಿಕ ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಈತನಿಗೆ 18 ವರ್ಷ ವಯಸ್ಸು ಅನ್ನುವಂಥದ್ದು ತುಂಬಿರಬೇಕು ಅನ್ನುವಂಥದ್ದು. ಆತ ಅಪ್ಲಿಕೇಶನ್ ಅನ್ನ ಅಂದ್ರೆ ನಾನು ಇಂಥ ಒಂದು ಕಾರ್ಯವನ್ನ ಮಾಡೋದಕ್ಕೆ ಬಯಸ್ತೇನೆ ಅಂತ ಹೇಳಿ ಆತ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಆತನಿಗೆ 18 ವರ್ಷ ವಯಸ್ಸು ತುಂಬಿರ್ಬೇಕಾಗತ್ತೆ. ಇನ್ನ ಯಾರೇ ಅಪ್ಲಿಕೇಶನ್ ಹಾಕುವಂತ ಅಪ್ಲಿಕೆಂಟ್ ಅನ್ನುವಂಥವ್ರು ಲೋಕಲ್ ಹೌಸ್ ಹೋಲ್ಡ್ ಆಗಿರ್ಬೇಕಾಗತ್ತೆ. ಅಂದ್ರೆ ಲೋಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಅಪ್ಲಿಕೇಶನ್ ಅನ್ನ ನೀಡ್ತಿದ್ದಾರೆ ಅಂತ ಅಂದ್ರೆ ಅವರು ಅಲ್ಲಿನ ಲೋಕಲ್ ಹೌಸ್ ಹೋಲ್ಡ್ ಆಗಿರ್ಬೇಕಾಗತ್ತೆ. ಇನ್ನು ಈ ಒಂದು MG ನರೇಗಾದ ಸ್ಕೀಮಿನ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತನಾಡೋದಾದ್ರೆ ಇದಕ್ಕೆ ಅಂದ್ರೆ ನಾವು ಕೆಲಸ ಮಾಡೋದಕ್ಕೆ ಸನ್ನದ್ಧರಾಗಿದ್ದೇವೆ ಅಥವಾ ರೆಡಿ ಇದ್ದೇವೆ ನಮಗೆ ಕೆಲಸ ಬೇಕು ಅಂತ ಹೇಳಿ ಅಪ್ರೋಚ್ ಮಾಡುವಂತ ಒಂದು ಅಪ್ಲಿಕೇಶನ್ ಅನ್ನ ಏನ್ ಹಾಕ್ತಾರೆ ಇದರ 15 ದಿನಗಳ ಒಳಗಾಗಿ ವೇಜ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಅವರಿಗೆ ದೊರಕಬೇಕಾಗತ್ತೆ. ಒಂದು ವೇಳೆ ಇಂಥ ಎಂಪ್ಲಾಯ್ಮೆಂಟ್ ಅನ್ನ ಅವರಿಗೆ ದೊರಕಿಸಿಕೊಡ್ಲಿಲ್ಲ ಅಂತ ಅಂದ್ರೆ ರೈಟ್ ಟು ಗೆಟ್ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನುವಂಥದ್ದು ಅವರಿಗೆ ಇರುತ್ತೆ. ಅಂದ್ರೆ ಅವರಿಗೆ ಕೆಲಸ ದೊರಕಿಸ್ಕೊಡ್ಲಿಲ್ಲ ಅಂತ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ನೀಡುವಂಥದ್ದು ಸರ್ಕಾರದ ಹೊಣೆಯಾಗಿರುತ್ತೆ. ಇನ್ನು ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಇದರ ಅಡಿಯಲ್ಲಿ MG ನರೇಗಾದ ಅಡಿಯಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸೋಷಿಯಲ್ ಆಡಿಟ್ ಅಂದ್ರೆ ಏನು ಅನ್ನುವಂಥದ್ದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿರೋದ್ರಿಂದ ಈ ಸ್ಕೀಮಿನ ಅಕೌಂಟಬಿಲಿಟಿ ಆಗಿರ್ಬೋದು ಅಥವಾ ಇಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು ಹೆಚ್ಚುಗೊಳ್ಳುತ್ತಾ ಹೋಗುತ್ತೆ. ಗ್ರಾಮ ಸಭಾ ಅಥವಾ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದು ಶೆಲ್ಫ್ ಆಫ್ ದಿ ವರ್ಕ್ಸ್ ಗಳನ್ನ ಅಪ್ರೂವ್ ಮಾಡೋದಕ್ಕೆ ಮತ್ತು ಅವುಗಳ ಪ್ರಯಾರಿಟಿಯನ್ನ ಫಿಕ್ಸ್ ಮಾಡೋದಕ್ಕೆ ಅಥಾರಿಟೀಸ್ ಗಳಾಗಿ ಕಾರ್ಯ ಮಾಡ್ತವೆ. ಮುಂದಿನ ಆರ್ಟಿಕಲ್ ಎಜುಕೇಟ್ 5 ಚಿಲ್ಡ್ರನ್ ಫಾರ್ 3 months ಬೇಲ್ ಕಂಡೀಷನ್ ಫಾರ್ ಲಿಕ್ಕರ್ ಸ್ಮಗ್ಲರ್ ಅನ್ನುವಂಥದ್ದು. ಲಿಕ್ಕರ್ ಸ್ಮಗ್ಲರ್ ಒಬ್ಬನಿಗೆ ಬೇಲ್ ಅನ್ನ ನೀಡೋದಕ್ಕೆ ನೀಡತಕ್ಕಂಥ ಕಂಡೀಷನ್ ಏನು ಅಂತ ಅಂದ್ರೆ 5 ಮಕ್ಕಳನ್ನ ಆತನ ವಿಲೇಜಿನ 5 ಮಕ್ಕಳನ್ನ 3 ತಿಂಗಳವರೆಗೆ ಆತನನ್ನ ಎಜುಕೇಟ್ ಮಾಡುವಂಥದ್ದು ಅವನಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಪನಿಷ್ಮೆಂಟ್ ಆಗಿದೆ. ಲಿಕ್ಕರ್ ಸ್ಮಗ್ಲರಿಗೆ ಬೇಲ್ ಅನ್ನ ನೀಡೋದಕ್ಕೆ ಇಂಥ ಒಂದು ಕಂಡೀಷನ್ ಅನ್ನ ಬಿಹಾರ ಕೋರ್ಟಿನ ಜಡ್ಜ್ ಒಬ್ರು ನೀಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಮಕ್ಕಳಿಗೆ ಆತ 3 ತಿಂಗಳವರೆಗೆ ಎಜುಕೇಶನ್ ಅನ್ನ ನೀಡಿದಾನೆ ಅನ್ನೋದಕ್ಕೆ ಪೇರೆಂಟ್ಸ್ ಅವರು ಒಂದು ಪ್ರೂಫ್ ಅನ್ನ ಕೂಡ ನೀಡಬೇಕಾಗುತ್ತೆ. ಅಂದ್ರೆ ಪೇರೆಂಟ್ಸ್ ಅದನ್ನ ಸರ್ಟಿಫೈ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇದನ್ನ ನಮ್ಮ ಉತ್ತರಗಳಲ್ಲಿ ನಾವು ಉದಾಹರಣೆಯಾಗಿ ಬಳಸ್ಕೊಳ್ಬಹುದಾಗುತ್ತೆ. ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಗುಡ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ರೀತಿಯಾಗಿ ವಿಭಿನ್ನವಾದಂತಹ ಮಾರ್ಗಗಳನ್ನ ನಾವು ಪಾಲನೆ ಮಾಡಬಹುದು ಅಂತ ಅಂದಾಗ ಲಿಕ್ಕರ್ ಸ್ಮಗ್ಲಿಂಗ್ ಅನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಇನ್ಯಾವುದೋ ಅಪರಾಧವನ್ನ ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಆ ಅಪರಾಧದಿಂದ ಆಚೆ ಬರಬೇಕು ಅಂದಾಗ ಕೇವಲ ಹಣವನ್ನ ಅವರಿಂದ ಪಡ್ಕೊಳ್ಳುವಂಥದ್ದು ಅಥವಾ ಪನಿಷ್ಮೆಂಟ್ ನ ರೂಪದಲ್ಲಿ ಫೈನ್ ಅನ್ನ ಹಾಕುವಂಥದ್ದು ಅಥವಾ ಕೇವಲ ಜೈಲ್ ಟರ್ಮ್ ಅನ್ನ ಅವರಿಗೆ ನೀಡುವುದರ ಬದಲಾಗಿ ಈ ರೀತಿಯ ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರಿಗೆ ಅಸೈನ್ ಮಾಡಿದಾಗ ಇದರಿಂದ ಅವರ ಮನಸ್ಸು ಕೂಡ ಪರಿವರ್ತನೆ ಆಗುವಂತ ಒಂದು ಚಾನ್ಸಸ್ ಗಳಿರುತ್ತೆ. ಅದರ ಜೊತೆಗೆ ಅವರು ಕೇವಲ ಜೈಲಲ್ಲಿ ಒಂದಷ್ಟು ದಿನಗಳನ್ನ ಕಳೆಯೋದ್ರ ಬದಲಾಗಿ ಈ ರೀತಿ ಮಕ್ಕಳನ್ನ ಎಜುಕೇಟ್ ಮಾಡುವಂತ ಕಾರ್ಯವನ್ನ ಅವ್ರಿಗೆ ನೀಡೋದ್ರಿಂದಾಗಿ ಮಕ್ಕಳ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗೋದಕ್ಕೆ ನೆರವಾಗುತ್ತೆ. ಈ ರೀತಿಯ ಒಂದು ತೀರ್ಪನ್ನ ನಾವು ಉದಾಹರಣೆಯಾಗಿ ನಮ್ಮ ಉತ್ತರಗಳಲ್ಲಿ ಬಳಸ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ 12 week ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ಯೂಲ್ ಫಾರ್ ಕ್ಲಾಸ್ 1 ಸ್ಟೂಡೆಂಟ್ಸ್ ಅನ್ನುವಂಥದ್ದು. 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ 12 ವಾರಗಳ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ಯೂಲ್ ಅನ್ನ NCERT ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಈ ವರ್ಷ. ಪ್ಯಾಂಡಮಿಕ್ ನ ನಂತರದಲ್ಲಿ ಶಾಲೆಗೆ ಮಕ್ಕಳು ಬರಬೇಕಾಗಿದ್ದಂತ ಶಾಲಾ ಮಕ್ಕಳಿಗೆ ಬಹಳ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಪ್ಯಾಂಡಮಿಕ್ ನ ಈ ಸಂದರ್ಭದಲ್ಲಿ
1ನೇ ತರಗತಿಯ ಮಕ್ಕಳು ಸದ್ಯಕ್ಕಂತೂ ಶಾಲೆಯ ಮುಖವನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಿದ್ದು ಈ ಹಿಂದಿನ ದಿನಗಳಲ್ಲೂ ಕೂಡ 1ನೇ ತರಗತಿಯ ಮಕ್ಕಳು ಅಂತ ಅಂದಾಗ ಅವರು ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಕಲಿತು ಬಂದಿರ್ತಾರೆ ಅನ್ನುವಂಥದ್ದು ಅಥವಾ ಒಬ್ಬೊಬ್ಬ ಒಂದೊಂದು ಮಗು ಕೂಡ ಬೇರೆ ಬೇರೆಯ ರೀತಿಯಾದಂಥ ಸ್ಟ್ರೆಂತ್ಸ್ಗಳನ್ನ ವೀಕ್ನೆಸ್ಗಳನ್ನ ಹೊಂದಿರುತ್ತೆ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಲರ್ನಿಂಗ್ಸ್ ಅನ್ನ ಆ ಮಗು ಹೊಂದಿರುವಂತಹ ಹಿನ್ನೆಲೆಯಲ್ಲಿ 12 ವಾರಗಳ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ಯೂಲ್ ಅನ್ನುವಂಥದ್ದು ಕಂಪಲ್ಸರಿ ಆಗುತ್ತೆ. ಅದನ್ನ ಈಗಲೂ ಕೂಡ ಫಾಲೋ ಮಾಡುವಂಥದ್ದನ್ನ NCERT ಅನ್ನುವಂಥದ್ದು ಆ ಒಂದು ಮಾಡ್ಯೂಲಿಗೆ ವಿ ವಿಲ್ ಸ್ಟಿಕ್ ಟು ಇಟ್ ಅನ್ನುವಂಥದ್ದನ್ನ ಈವನ್ ಆಫ್ಟರ್ ದ ಪ್ಯಾಂಡಮಿಕ್ ವಿ ವಿಲ್ ಸ್ಟಿಕ್ ಟು ಇಟ್ ಅಂತ ಹೇಳಿ NCERT ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಮಾಡ್ಯೂಲ್ನಿಂದಾಗಿ ಮಕ್ಕಳಲ್ಲಿ ಯಾರೆಲ್ಲ ಬೇರೆ ಬೇರೆ ರೀತಿಯ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಲರ್ನಿಂಗ್ ಅನ್ನ ಹೊಂದಿರ್ತಾರೆ, ಯಾರೆಲ್ಲ ಹಿಂದೆ ಸರ್ದಿರ್ತಾರೆ ಅಂಥವ್ರಿಗೆ ಅಂದ್ರೆ ಏನನ್ನೂ ಕೂಡ ಕಲಿಯದೆ ಡೈರೆಕ್ಟ್ ಆಗಿ ಶಾಲೆಗೆ ಬರುವಂತ ಮಕ್ಕಳಿರ್ತಾರೆ, ಅಥವಾ ಎಷ್ಟೋ ವಿಚಾರಗಳನ್ನ ಮನೆಯಲ್ಲೇ ತಿಳಿಸ್ಕೊಟ್ಟಿರ್ತಕ್ಕಂಥ ಪೇರೆಂಟ್ಸ್ಗಳಿರ್ತಾರೆ, ಮಕ್ಕಳು ಬೇರೆ ರೀತಿಯ ಕಲಿಕೆಗಳನ್ನ ಕಲ್ತಿರ್ತಕ್ಕಂಥ ಮಕ್ಕಳಿರ್ತಾರೆ. ಇವರೆಲ್ಲರನ್ನ ಒಂದು ಆನ್ ಪಾರ್ ಲೆವೆಲ್ ಅಲ್ಲಿ ತರೋದಕ್ಕೆ ಒಂದಷ್ಟು ಮಟ್ಟಿಗಾದ್ರೂ ಪ್ರಯತ್ನ ಮಾಡೋದಕ್ಕೆ ಈ ರೀತಿಯ 12 ವೀಕ್ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ಯೂಲ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸ್ 1 ಸ್ಟೂಡೆಂಟ್ಸ್ಗೆ. ಹಾಗಾಗಿ ಈ ರೀತಿಯ ಒಂದು ಮಾಡ್ಯೂಲ್ ಅನ್ನ ಪ್ಯಾಂಡಮಿಕ್ ನ ನಂತರದಲ್ಲೂ ಕೂಡ NCERT ಅನ್ನುವಂಥದ್ದು ಇಂಥ ಒಂದು ಮಾಡ್ಯೂಲ್ ಅನ್ನ ಫಾಲೋ ಮಾಡುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಫಿಸಿಕಲ್ ಕ್ಲಾಸಸ್ ಅನ್ನೇ ಎನಿ ಸಾರ್ಟ್ ಆಫ್ ಫಿಸಿಕಲ್ ಕ್ಲಾಸಸ್ ಅನ್ನ ಕಂಡಿಲ್ದಿರ್ತಕ್ಕಂಥ ಕ್ಲಾಸ್ 1 ಸ್ಟೂಡೆಂಟ್ಸ್ ಗಳಿಗೆ ಈಗ ಶಾಲೆಗೆ ಬರುವಂತ ಮಕ್ಕಳಿಗೆ ಈ ಪ್ಯಾಂಡಮಿಕ್ ಅನ್ನುವಂಥದ್ದು ಸಾಕಷ್ಟು ಇಂಪ್ಯಾಕ್ಟ್ ಮಾಡಿದೆ. ಹಾಗಾಗಿ ಪ್ಲೇ ಬೇಸ್ಡ್ ಟೀಚಿಂಗ್ ಅನ್ನುವಂಥದ್ದು ಇವತ್ತಿಗೂ ಕೂಡ ಪ್ರಸ್ತುತತೆ ಇದೆ. ಹಾಗಾಗಿ 12 ವೀಕ್ ಪ್ಲೇ ಬೇಸ್ಡ್ ಟೀಚಿಂಗ್ ಅನ್ನುವಂಥ ಈ ಒಂದು ಮಾಡ್ಯೂಲ್ ಅನ್ನುವಂಥದ್ದು ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ವಿದ್ಯಾ ಪ್ರವೇಶ್ ಮಾಡ್ಯೂಲ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಇದರಿಂದಾಗಿ ಮಕ್ಕಳ ನಡುವೆ ಇರುವಂತಹ ಬ್ರಿಡ್ಜ್ ಗ್ಯಾಪ್ ಅನ್ನುವಂಥದ್ದು ಬ್ರಿಡ್ಜ್ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಮಾಡ್ಯೂಲ್ ಅನ್ನುವಂಥದ್ದು ಡೀಟೇಲ್ ಪ್ಲಾನ್ಸ್ ಗಳನ್ನ ಹೊಂದಿದೆ. ಆಕ್ಟಿವಿಟೀಸ್ ಗಳನ್ನ ಬಳಕೆ ಮಾಡಿಕೊಂಡು, ಗೇಮ್ಸ್ ಗಳನ್ನ ಬಳಕೆ ಮಾಡಿಕೊಂಡು, ಆರ್ಟ್ ಇಂಟಿಗ್ರೇಷನ್ ಅನ್ನ ಮಾಡುವಂಥದ್ದು, ಸ್ಟೋರಿ ಟೆಲ್ಲಿಂಗ್ ಟೂಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಿ ಚಿಲ್ಡ್ರನ್ಸ್ ಗುಡ್ ಹೆಲ್ತ್ ಅನ್ನ ವೆಲ್ ಬೀಯಿಂಗ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಮತ್ತು ಫಿಸಿಕಲ್ ಡೆವಲಪ್ಮೆಂಟ್, ಮೋಟಾರ್ ಡೆವಲಪ್ಮೆಂಟ್, ಸೋಶಿಯೋ ಎಮೋಷನಲ್ ಡೆವಲಪ್ಮೆಂಟ್ಗೆ ನ್ಯೂಟ್ರಿಷನ್, ಸೇಫ್ಟಿ, ಹೈಜೀನ್, ಸ್ಯಾನಿಟೇಷನ್ ಇವೆಲ್ಲದ್ರ ಬಗ್ಗೆ ಕೂಡ ಒತ್ತನ್ನ ನೀಡಲಾಗುತ್ತೆ. ಇನ್ನ ಇದಕ್ಕಿರುವಂತ ಮುಖ್ಯವಾದಂತ ಗೋಲ್ಸ್ಗಳೇನು ಅಂತ ಅಂದ್ರೆ ಈ ಮಕ್ಕಳ ಒಂದು ಫೌಂಡೇಶನ್ ಫಾರ್ ಲಿಟ್ರಸಿ ಅಂಡ್ ನ್ಯೂಮರಸಿಯನ್ನ ಹುಟ್ಟುಹಾಕುವಂಥದ್ದು ಕೂಡ ಈ ಒಂದು ವಿದ್ಯಾ ಪ್ರವೇಶ್ ಮಾಡ್ಯೂಲಿನ ಇಂಪಾರ್ಟೆನ್ಸ್ ಅನ್ನುವಂಥದ್ದು ನಾವು ಗುರುತಿಸಬೇಕಾಗುತ್ತೆ. ವಿದ್ಯಾ ಪ್ರವೇಶ್ ಮಾಡ್ಯೂಲ್ ಅಂತ ಅಂದ್ರೆ 12 ವೀಕ್ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ಯೂಲ್ ಫಾರ್ ಕ್ಲಾಸ್ 1 ಸ್ಟೂಡೆಂಟ್ಸ್ ಅನ್ನುವಂಥದ್ದು ತಿಳಿದಿರಲಿ. NCERT ಪ್ಯಾಂಡಮಿಕ್ ನ ನಂತರದಲ್ಲೂ ಕೂಡ ಈ ಒಂದು ಮಾಡ್ಯೂಲ್ಗೆ ಸ್ಟಿಕ್ ಆನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. GS ಪೇಪರ್ 2 ನಾಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಫಸ್ಟ್ ಆರ್ಮಿ ರಿಸೀವ್ಸ್ ಹ್ಯಾಂಡ್ ಗ್ರೆನೇಡ್ಸ್ ಫ್ರಮ್ ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದು. ಖಾಸಗಿ ಸೆಕ್ಟರ್ನಿಂದ, ಪ್ರೈವೇಟ್ ಸೆಕ್ಟರ್ನಿಂದ ಹ್ಯಾಂಡ್ ಗ್ರೆನೇಡ್ಸ್ಗಳನ್ನು ಮೊದಲ ಬಾರಿಗೆ ಭಾರತ ಸರ್ಕಾರ ರಿಸೀವ್ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಇದುವರೆಗೂ ಪ್ರೈವೇಟ್ ಸೆಕ್ಟರ್ನಲ್ಲಿ ಈ ಕಾರ್ಯ ಆಗ್ತಿರ್ಲಿಲ್ಲ. ಪ್ರೈವೇಟ್ ಸೆಕ್ಟರ್ನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹ್ಯಾಂಡ್ ಗ್ರೆನೇಡ್ಸ್ಗಳನ್ನು ಈಗ ರಿಸೀವ್ ಮಾಡಲಿದೆ ಭಾರತದವರು. ಅದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಟೆಕ್ನಾಲಜಿ ಅನ್ನುವಂಥದ್ದು DRDO ಇಂದನೇ ಸೋರ್ಸ್ ಆಗಿತ್ತು 2016ರಲ್ಲಿ. ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಅಂತ ಹೇಳಿ ನಾಗ್ಪುರ್ ಬೇಸ್ಡ್ ಇರುವಂತ ಈ ಒಂದು ಪ್ರೈವೇಟ್ ಸೆಕ್ಟರ್ ಎಂಟಿಟಿ ಅನ್ನುವಂಥದ್ದು ಮಲ್ಟಿ ಮೋಡ್ ಹ್ಯಾಂಡ್ ಗ್ರೆನೇಡ್ಸ್ಗಳ ಫಸ್ಟ್ ಬ್ಯಾಚ್ ಆಫ್ ಮಲ್ಟಿ ಮೋಡ್ ಹ್ಯಾಂಡ್ ಗ್ರೆನೇಡ್ಸ್ಗಳನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇವುಗಳನ್ನ ಸಪ್ಲೈ ಮಾಡೋದಕ್ಕೆ ಬೇಕಾಗುವಂತ ಟೆಕ್ನಾಲಜಿ ಏನಿತ್ತು ಇದನ್ನ DRDOದ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೋರೇಟರಿ ಅನ್ನುವಂಥದ್ದು ಈ ಒಂದು ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡಿತ್ತು ಈ ಹಿಂದೆ 2016ರಲ್ಲಿ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಹ್ಯಾಂಡ್ ಗ್ರೆನೇಡ್ಸ್ಗಳ ವಿಚಾರವಾಗಿ ಎಕ್ಸ್ಟೆನ್ಸಿವ್ ಟ್ರಯಲ್ಸ್ಗಳನ್ನು ಈಗಾಗಲೇ ನಡೆಸಲಾಗಿದೆ. 2017-18ರಿಂದಲೂ ಕೂಡ ಪ್ಲೇನ್ಸ್ಗಳಲ್ಲಿ, ಡೆಸರ್ಟ್ಸ್ಗಳಲ್ಲಿ, ಹೈ ಆಲ್ಟಿಟ್ಯೂಡ್ಸ್ಗಳಲ್ಲಿ ಓವರ್ ಸಮ್ಮರ್ ಅಂಡ್ ವಿಂಟರ್ ಬೇರೆ ಬೇರೆ ಸೀಸನ್ಸ್ಗಳಲ್ಲಿ ಈಗಾಗಲೇ ಎಕ್ಸ್ಟೆನ್ಸಿವ್ ಟ್ರಯಲ್ಸ್ಗಳನ್ನು ನಡೆಸಲಾಗಿದೆ. ಇವಾಗ ಈ ಒಂದು ಪ್ರೈವೇಟ್ ಸೆಕ್ಟರ್ನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹ್ಯಾಂಡ್ ಗ್ರೆನೇಡ್ಸ್ಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಭಾರತದ ಡಿಫೆನ್ಸ್ ಅನ್ನುವಂಥದ್ದು ರಿಸೀವ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ MMHG ಗ್ರೆನೇಡ್ಸ್ಗಳು ಗ್ರೆನೇಡ್ ನಂಬರ್ 36 ಅಂತ ಹೇಳಿ ವರ್ಲ್ಡ್ ವಾರ್ ಫಸ್ಟ್ ನ ಟೈಮ್ನಲ್ಲಿ ಏನು ವಿಂಟೇಜ್ ಡಿಸೈನ್ ಅನ್ನ ಮಾಡಲಾಗಿತ್ತು ಅದನ್ನ ಇವತ್ತು ಕೂಡ ಏನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ರೀಪ್ಲೇಸ್ ಮಾಡುವಂತ ಗ್ರೆನೇಡ್ ಆಗಿರುತ್ತೆ ಈ ಒಂದು MMHG ಗ್ರೆನೇಡ್ ಅನ್ನುವಂಥದ್ದು. ಇದು 2020ರಲ್ಲಿ ಅಕ್ಟೋಬರ್ 1ರಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನವರು EEL ಈ ಒಂದು ಸಂಸ್ಥೆಯೊಟ್ಟಿಗೆ ಇದರ ವಿಚಾರವಾಗಿ ಕಾಂಟ್ರಾಕ್ಟ್ಗೆ ಸಹಿಯನ್ನ ಮಾಡಲಾಗಿತ್ತು. 1 ಲಕ್ಷ ಗ್ರೆನೇಡ್ಸ್ಗಳನ್ನ ಈ ಒಂದು EEL ಸಂಸ್ಥೆ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಸಪ್ಲೈ ಮಾಡಲಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು.
ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಕ್ಯಾಸ್ಟ್ ಕೌಂಟ್ಸ್ ಅನ್ನುವಂಥದ್ದು ನಿನ್ನೆಯ ಆರ್ಟಿಕಲ್ನಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಒಮ್ಮೆ ನೋಡ್ಬೋದಾಗತ್ತೆ. ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ಬಿಹಾರದಲ್ಲಿ ಈ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ನಡಿಬೇಕು ಅಂತ ಹೇಳಿ 10 ಪೊಲಿಟಿಕಲ್ ಪಾರ್ಟೀಸ್ಗಳು ಒಟ್ಟಾರೆಯಾಗಿ ಸೇರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪೈಕಿ ಕೇಳಿರ್ತಕ್ಕಂಥದ್ದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ವಿಚಾರದಲ್ಲಿ ನಾನ್ ಕಮಿಟಲ್ ಆಗಿದ್ದಾರೆ ಅನ್ನುವಂಥದ್ದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲೂ ಕೂಡ ಕ್ಯಾಸ್ಟ್ ಕೌಂಟ್ಸ್ ಅನ್ನುವಂಥ ಒಂದು ಎಡಿಟೋರಿಯಲ್ ಅನ್ನ ಕಾಣೋಣ. ವಿಷನ್ ಫಾರ್ ಜಸ್ಟ್ ಇಂಡಿಯಾ ಅಥವಾ ನಾನ್ ಪಾರ್ಟಿಸನ್ ಪೊಲಿಟಿಕಲ್ ಗೇನ್ಸ್ ಅನ್ನುವಂಥದ್ದು ಫ್ರೆಶ್ ಸೆನ್ಸಸ್ ಅನ್ನ ಇನ್ಸ್ಪೈರ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಒಟ್ಟಾರೆ ಆಶಯ ಆಗಿರ್ತಕ್ಕಂಥದ್ದು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಮುಂದಾಳತ್ವದಲ್ಲಿ 10 ಪೊಲಿಟಿಕಲ್ ಪಾರ್ಟೀಸ್ಗಳ ಎಲ್ಲರೂ ಕೂಡ ಸೇರಿ ಈ ರೀತಿಯ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ಹೊರಬರಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗೇನೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇಡೀ ಭಾರತದಲ್ಲಿ ಇದುವರೆಗೂ ಕೂಡ ಈ ರೀತಿಯ ಪಬ್ಲಿಕ್ ಆಗಿ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ ಪಬ್ಲಿಕ್ ಆಗಿ ಅಪೋಸ್ ಮಾಡದೇ ಇರತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗುತ್ತೆ. ಪ್ರೆಡಿಕ್ಟಬಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡುವಂತೆ ಕೂಡ ಇರುವಂಥದ್ದು. ಇದರಿಂದ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಅದರದ್ದೇ ಆದಂಥ ಅಡ್ವಾಂಟೇಜ್ ಇದೆ. ಹಾಗಾಗಿ ಬೆಸ್ಟ್ ಸೂಟೆಡ್ ಟೈಮ್ನಲ್ಲಿ ಇದನ್ನ ಅವರು ಅನೌನ್ಸ್ ಮಾಡ್ಬೋದು ಅನ್ನುವಂಥದ್ದನ್ನ ಕೂಡ ಇಲ್ಲಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಕಡೆಯ ಬಾರಿ ಯಾವಾಗ ಈ ರೀತಿಯ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ನಡೆದಿದೆ ಅಂದ್ರೆ 1931ರಲ್ಲಿ ಕಲೋನಿಯಲ್ ರೂಲ್ನ ಅಡಿಯಲ್ಲಿ. ಇಲ್ಲಿ ಲೇಖಕರು ತಿಳಿಸುವಂತೆ ಕಲೋನಿಯಲ್ ರೂಲ್ನ ಅಡಿಯಲ್ಲಿ ಈ ರೀತಿಯ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಹೊರಬರ್ತಿದ್ದಕ್ಕೆ ಕಾರಣ ಏನು ಅಂತ ಅಂದ್ರೆ ಕ್ಯಾಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ರೀಇನ್ಫೋರ್ಸ್ ಮಾಡಿ ರಿಲಿಜಿಯಸ್ ಕ್ಯಾಟಗರೀಸ್ಗಳನ್ನ ಭಾರತದಲ್ಲಿ ತಂದು ನಮ್ಮ ಮಧ್ಯೆ ಬೇರೆಯಾದಂಥ ಭಾವಗಳನ್ನ ಹುಟ್ಟುಹಾಕುವಂಥದ್ದು ಅವ್ರಿಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಗುರಿಯಾಗಿದೆ. ಕ್ಯಾಟಗರೀಸ್ಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಆಕ್ಟ್ ಅನ್ನುವಂಥದ್ದೇ ಒಂದು ಪೊಲಿಟಿಕಲ್ ಆಕ್ಟ್ ಆಗಿದೆ. ಅಂದ್ರೆ ಕ್ರಿಯೇಷನ್ ಆಫ್ ಕ್ಯಾಟಗರೀಸ್ ಅನ್ನುವಂಥದ್ದೇ ಒಂದು ಪೊಲಿಟಿಕಲ್ ಆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂಡಿಯನ್ ಗವರ್ನೆನ್ಸ್ ಅನ್ನುವಂಥದ್ದು ಇವತ್ತು ಇಂಡಿಯನ್ ಪಾಲಿಟಿಕ್ಸ್ ಮತ್ತು ಇವತ್ತಿನ ಗವರ್ಮೆಂಟಲ್ ಸ್ಟ್ರಕ್ಚರ್ ಅನ್ನ ನಾವು ನೋಡಿದಾಗ ಯಾವ ರೀತಿಯಾಗಿ ಇದನ್ನ ಭಾರತದ ಒಳಿತಿಗೆ ಬಳಸ್ಕೊಳ್ಬಹುದು. ಜಸ್ಟ್ ಇಂಡಿಯಾದ ಒಂದು ವಿಷನ್ ಅನ್ನ ಮನದಲ್ಲಿ ಇಟ್ಟುಕೊಂಡು ಫ್ರೆಶ್ ಸೆನ್ಸಸ್ ಅನ್ನುವಂಥದ್ದು ನಡಿಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಡೆಮೋಕ್ರಟೈಸೇಷನ್ ಅನ್ನುವಂಥದ್ದು ಭಾರತದಲ್ಲಿ ಭಾರತದ ಸೊಸೈಟಿಯನ್ನ ಡೀಪನ್ ಮಾಡ್ತಾ ಇದೆ. ಇನ್ನ ಕ್ವೆಶನ್ಸ್ ಅನ್ನುವಂಥದ್ದು ಸ್ಟೇಟಸ್ ಆಫ್ ದಲಿತ್ಸ್ ಟ್ರೈಬಲ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಅನ್ನುವಂಥದ್ದು ರೈಸ್ ಆಗ್ತಾ ಇದೆ. ಲಾರ್ಜ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಅನ್ನುವಂಥವರು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಹಲವಾರು ಕಮ್ಯುನಿಟಿ ಅನ್ನುವಂಥದ್ದು ಇವತ್ತು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅನ್ನ ಹೊಂದಿದೆ ಮತ್ತು ಗವರ್ಮೆಂಟ್ ಜಾಬ್ಸ್ ಗಳನ್ನ ಹೊಂದಿದೆ. ಆದ್ರೆ ಅಡಿಕ್ವೇಟ್ ಸಂಖ್ಯೆಯಲ್ಲಿ ಹೊಂದೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಸರ್ಕಾರ ತರುವಂತ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ರೆ ಈ ರೀತಿಯ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ನಡಿಬೇಕು ಅನ್ನುವಂಥದ್ದು ಮಹತ್ತರವಾದಂತಹ ಹಲವಾರು ಪೊಲಿಟಿಕಲ್ ಪಾರ್ಟೀಸ್ಗಳ ಒಪಿನಿಯನ್ ಆಗಿರ್ತಕ್ಕಂಥದ್ದು. ಇನ್ನ OBC ಅಂದಾಕ್ಷಣ ಯಾವುದೋ ಕೆಲವು ಪಂಗಡಗಳು ಮುಂದಿರ್ತಕ್ಕಂಥ ಕೆಲವು ಪಂಗಡಗಳಿಗೆ ಮಾತ್ರವೇ ಈ ರೀತಿಯ ಬೆನಿಫಿಟ್ಸ್ ಗಳು ದೊರಕೋದಕ್ಕೆ ಸಾಧ್ಯ ಆಗ್ತಿದೆ. ಹಾಗಾಗಿ ಅದರಲ್ಲೇ ಸಬ್ ಕೋಟಾ ಅನ್ನುವಂಥದ್ದು ಬರಬೇಕು ಮತ್ತು ಈ ರೀತಿಯ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಸಿಗೋದ್ರಿಂದಾಗಿ ಆಯಾ ಕಮ್ಯುನಿಟಿಗೆ ತಕ್ಕಂತೆ ಮತ್ತು ಒನ್ ಸೈಜ್ ಡಸನ್ ಫಿಟ್ ಆಲ್ ಅನ್ನುವಂಥದ್ದನ್ನ ಭಾರತದಲ್ಲಿ ನಾವು ಕಾಣಬಹುದು. ಹಾಗಾಗಿ ಈ ಒಂದು ಡೇಟಾ ನಮಗೆ ದೊರಕೋದ್ರಿಂದಾಗಿ ಇನ್ನಷ್ಟು ಒಳಿತಾದಂಥ ಪಾಲಿಸೀಸ್ಗಳನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಒಟ್ಟಾರೆ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ತಗೊಳ್ಬೇಕಾಗಿರ್ತಕ್ಕಂಥ ನಿರ್ಧಾರ ಅನ್ನುವಂಥದ್ದು ಭಾರತದಲ್ಲಿ ಒಂದು ರಿನ್ಯೂಡ್ ವಿಷನ್ ಆಫ್ ಜಸ್ಟ್ ಇಂಡಿಯಾವನ್ನ ಯುನೈಟೆಡ್ ಇಂಡಿಯಾವನ್ನ ಹುಟ್ಟು ಹಾಕುವಂತ ಒಂದು ನಿರ್ಧಾರ ಆಗಿರಬೇಕು. ಇಲ್ಲಿ ಎಲ್ಲರನ್ನ ಡಿವೈಡ್ ಮಾಡದ ಹೊರತು ಎಲ್ಲರನ್ನ ಒಂದುಗೂಡಿಸುವಂತ ಒಟ್ಟಾರೆಯಾಗಿ ತೋರಿಸುವಂತ ಮತ್ತು ಭಾರತಕ್ಕೆ ಒಳಿತಾಗಿ ಕಾಣುವಂತ ಒಂದು ನಿರ್ಧಾರವನ್ನು ತಗೊಳ್ಬೇಕು. ಇಂಥ ಒಂದು ಫ್ರೆಶ್ ಸೆನ್ಸಸ್ ಅನ್ನುವಂಥದ್ದು ನಡಿಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದನ್ನ GS ಪೇಪರ್ 1 ಅಡಿಯಲ್ಲಿ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಮತ್ತು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ನ ವಿಚಾರದಲ್ಲಿ ಈಗ ಸುದ್ದಿಯಲ್ಲಿದೆ. ಸಾಕಷ್ಟು ದಿನಗಳಿಂದ ನಾವು ಕಾಣ್ತಾ ಇದ್ದೇವೆ. 2021ರಲ್ಲಿ ಸೆನ್ಸಸ್ ಕೂಡ ನಡೀತಾ ಇದೆ. ಪ್ರತಿ 10 ವರ್ಷಕ್ಕೊಮ್ಮೆ ಸಿಂಕ್ರನೈಸ್ಡ್ ಸೆನ್ಸಸ್ ಅನ್ನುವಂಥದ್ದು ಭಾರತದಲ್ಲಿ ನಡೀತಾ ಬಂದಿರತಕ್ಕಂಥದ್ದು. ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅಥವಾ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಸಿಂಕ್ರನೈಸ್ಡ್ ಆದಂತ ಸೆನ್ಸಸ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.